ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ 49 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ಚರ್ಚೆಯನ್ನು ತಂದಿದ್ದೀನಿ. ನಾವು ಈ ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸ್ತಾ ಜೊತೆಗೆ ನಮ್ಮಲ್ಲಿ ಯಾವ ರೀತಿ ನಾವು ಕನೆಕ್ಟ್ ಆಗಬೇಕು ಯೂನಿವರ್ಸ್ಗೆ ಅನ್ನೋದು ಇಲ್ಲಿ ಚರ್ಚೆ. ಸೊ ಈ ಯೂನಿವರ್ಸ್ಗೆ ಕನೆಕ್ಟ್ ಆಗೋ ವಿಷಯದಲ್ಲಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಬೇಕು, ನಮ್ಮಲ್ಲಿ ನಾವು ಲೀನರಾಗೋಗ್ಬೇಕು. ಅಂದರೆ ನಮ್ಮ ಇನ್ನರ್ ಮೈಂಡ್ನ ಆ್ಯಕ್ಟಿವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು, ಸತತ ಪ್ರಯತ್ನ ಮಾಡ್ತಾ ಇರಬೇಕು. ಯಾಕಂದರೆ ಇಲ್ಲಿ ಹೇಗೆ ಅಂದರೆ ಎರಡು ಮನಸ್ಸುಗಳು ಸೇರಿದ್ರೆ ಅದು ಪ್ರೀತಿ, ಎರಡು ವ್ಯಕ್ತಿಗಳು ಸೇರಿದ್ರೆ ಅದು ಸ್ನೇಹ, ಆದರೆ ಎರಡು ಆತ್ಮಗಳು ಸೇರಿದ್ರೆ ಅದು ಅದ್ವೈತ ಅಂತೀವಿ. ಸೊ ಈ ಅದ್ವೈತ ನಾವು ಪ್ರೂವ್ ಮಾಡ್ಕೊಬೇಕು, ನಾವು ಪಡಿಬೇಕು. ಅಂದರೆ ನಮ್ಮ ಇನ್ನರ್ ಮೈಂಡ್ ಜೊತೆ ನಾವು ಕಮ್ಯುನಿಕೇಟ್ ಮಾಡೋದು ಸ್ಟಾರ್ಟ್ ಮಾಡ್ಕೊಬೇಕು. ಸೊ ನಾವು ಯಾವಾಗ ನಮ್ಮ ಇನ್ನರ್ ಮೈಂಡ್ನ ಆ್ಯಕ್ಟಿವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ, ಸದಾ ಅದ್ರ ಜೊತೆ ಜರ್ನಿ ಮಾಡ್ತೀವಿ, ಆವಾಗ ನಮ್ಮ ಇನ್ನರ್ ಮೈಂಡಲ್ಲಿ ನಮ್ಮ ಥಾಟ್ಸ್ನ ನಾವು ರಿಲೀಸ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅಂದರೆ ನಾವು ಯಾವಾಗ ನಮ್ಮ ಇನ್ನರ್ ಮೈಂಡ್ನ ಅರ್ಥ ಮಾಡ್ಕೊತೀವೋ ಅದೇ ನಿಜವಾದ ಅದ್ವೈತ, ಅದೇ ಲಾ ಆಫ್ ಅಟ್ರಾಕ್ಷನ್. ಅಂದರೆ ನಮ್ಗೆ ಏನು ಬೇಕು ನಾವು ಬಯಸ್ತಾ ಇರೋಕ್ಕೆ ರೆಡಿ ಆಗ್ತೀವಿ. ಇವೆಲ್ಲ ಒನ್ ಬೈ ಒನ್ ಡೇ ಬೈ ಡೇ ನಾವು ಇದು ಸತತ ಪ್ರಯತ್ನ ಮಾಡೋದ್ರಿಂದಾನೇ ಇವೆಲ್ಲ ನಮಗೆ ಕಾರ್ಯರೂಪ ತಾಳುತ್ತೆ. ಸೊ ಅದರಲ್ಲಿ ಈ ರೀತಿ ಆತ್ಮ ಅಂತ ಹೇಳಿದ್ವಲ್ಲ, ನಮ್ಮನ್ನು ಯಾವಾಗ ಮಾತಾಡ್ಕೊಳಕ್ಕೆ ನಾವು ರೂಢಿ ಮಾಡ್ಕೊತೀವೋ, ಅಂದರೆ ಸುತ್ತಲೂ ಇರೋ ಮೇಲ್ ವಾತಾವರಣವನ್ನು ಬಿಟ್ಬಿಡ್ರಿ, ಅಂದರೆ ಡಾಂಬಿಕತೆಯನ್ನು ಬಿಟ್ಬಿಡ್ರಿ. ಅಂದರೆ ಮೇಲೆ ಏನು ನಡೀತಾ ಇದ್ರು, ನಿಮ್ಮ ಸುತ್ತಲೂ ಏನು ನಡೀತಾ ಇದ್ರು ನಿಮ್ಗೆ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದೇನು, ನಿಮಗೇನು ಬೇಕು, ನಿಮ್ಮ ಇನ್ನರ್ ಮೈಂಡ್ ಏನು ಹೇಳ್ತಿದೆ ಅದರ ಕಡೆ ನೀವು ಗಮನ ಹರಿಸ್ಬೇಕು. ನಿಮಗೇನು ಬೇಕು, ನಿಮ್ಮ ಒಳಭಾಗದಲ್ಲಿ ಒಳಗೊಳಗೆ ನಿಮಗೆ ನೀವು ಮಾತಾಡ್ಕೊಳ್ಳಿ, ನಿಮಗೆ ನೀವು ಡಿಸ್ಕಷನ್ ಮಾಡ್ಕೊಳ್ಳಿ, ಯಾವ ರೀತಿ ನೀವು ಅದನ್ನು ಕಾರ್ಯರೂಪ ತಾಳಿಸ್ಬೇಕು ಅಂತ. ಸೊ ಅವಾಗೆ ಅದನ್ನು ನೀವು ಅಚೀವ್ ಮಾಡೋಕ್ಕಾಗುತ್ತೆ. ಅದು ಪಾಸಿಟಿವ್ ಆಗಿರಬೇಕು. ನಾವು ನಮ್ಮ ಇನ್ನರ್ ಮೈಂಡಿಂದ ಏನೆಲ್ಲ ಥಾಟ್ಸ್ ರಿಲೀಸ್ ಮಾಡ್ತೀವೋ ಅದೇ ರಿಯಲ್ ಆಗೋಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಪಾಸಿಟಿವ್ ಸೆಂಟೆನ್ಸ್ನ ನಾವು ಮಾತಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಆದಷ್ಟು ನಮ್ಮಲ್ಲಿರೋ ಇನ್ನರ್ ಮೈಂಡ್ನ ಆ್ಯಕ್ಟಿವ್ ಮಾಡಿಕೊಂಡು ಈ ದ್ವೈತತೆಯಿಂದ ಅದ್ವೈತದ ಕಡೆಗೆ ನಾವು ಜರ್ನಿ ಮಾಡಬೇಕಾಗ್ತದೆ. ಅಂದರೆ ಮೇಲ ಭಾಗಕ್ಕೆ ನಾವು ಬಾಹ್ಯ ಶರೀರಕ್ಕೆ ಬೇಕಾಗಿರೋದು ಅದನ್ನು, ಈಗ ಮನಿ ಅನ್ನೋದು ತುಂಬ ಇಂಪಾರ್ಟೆಂಟ್, ಅದು ನಿಜ. ಆದರೆ ಅದನ್ನು ಪಡೆಯೋದು ಹೇಗೆ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಇನ್ನರ್ ಮೈಂಡ್ನ ಆ್ಯಕ್ಟಿವ್ ಮಾಡ್ಕೊಳ್ಳೋದೆ. ಅಂದರೆ ದ್ವೈತತೆಯಿಂದ ಅದ್ವೈತ ಕಡೆ ನೀವು ಜರ್ನಿ ಮಾಡಿದ್ರೇ ನೀವೇನು ಬಯಸ್ತಾ ಇದ್ರೋ ಅದೆಲ್ಲ ಸಾಧನೆ ಮಾಡೋಕ್ಕೆ ಈಸಿ ಆಗುತ್ತೆ, ಯೂನಿವರ್ಸ್ಗೆ ಕನೆಕ್ಟ್ ಆಗೋಕ್ಕೆ ಈಸಿ ಆಗುತ್ತೆ. ಇದನ್ನು ರೂಢಿ ಮಾಡಿಕೊಂಡು ಸುಮಾರು ಋಷಿಗಳು, ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರಿಗೇನು ಬೇಕೋ ಅವ್ರ ಲೈಫ್ ಸ್ಟೈಲ್ನ ಅವರು ಸೃಷ್ಟಿಸ್ಕೊಂಡಿದ್ದಾರೆ. ಇದು ಪ್ರೂವ್ ಆಗಿದೆ. ಹಾಗಾಗಿ ಹೇಳ್ತಾ ಇರೋದು, ಫಸ್ಟ್ ಆಫ್ ಆಲ್ ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಿಮ್ಮ ಇನ್ನರ್ ಮೈಂಡ್ನ ನೀವು ಆ್ಯಕ್ಟಿವ್ ಮಾಡಿಕೊಂಡು ಅದ್ರ ಜೊತೆ ಕಮ್ಯುನಿಕೇಟ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಬೇಕು. ಇದಕ್ಕೆ ಹಲವಾರು ರೀತಿಗಳನ್ನ ನಾವು ವ್ಯಕ್ತಪಡಿಸ್ಬೋದು. ಮೆಡಿಟೇಷನ್ ಮಾಡಬಹುದು, ಮ್ಯೂಸಿಕ್ನ ಕೇಳಿಸ್ಕೋಬಹುದು, ಅಥವಾ ಅಫರ್ಮೇಷನ್ ಸೆಂಟೆನ್ಸ್ನ ಹೇಳ್ಕೋಬಹುದು. ಮತ್ತು ಇಲ್ಲಿ ಇನ್ನೊಂದು ಹೇಳಲೇಬೇಕಾಗಿರೋದು, ಈ ಅಫರ್ಮೇಷನ್ ಸೆಂಟೆನ್ಸ್ ಆಗಲಿ ನೀವು ಬೇರೆ ಯಾವುದೋ ಒಂದು ವಾಯ್ಸಲ್ಲಿ ಹೇಳಿಸ್ಕೊಳ್ಳೋದಕ್ಕಿಂತ ನಿಮ್ಮ ವಾಯ್ಸಲ್ಲೇ ನೀವು ಹೇಳಬೇಕು. ಬೆಟರ್ ನಿಮ್ಮ ವಾಯ್ಸ್ನ ನೀವು ರೆಕಾರ್ಡ್ ಮಾಡಿ ಅದನ್ನು ನೀವು ಕೇಳಿಸ್ಕೊಳ್ಳಿ. ಈ ಥರ ಮ್ಯಾನಿಫೆಸ್ಟೇಷನ್ ಆಗಲಿ ಅಫರ್ಮೇಷನ್ ಆಗಲಿ ನಿಮ್ಮ ವಾಯ್ಸಲ್ಲೇ ನೀವು ಹೇಳಕ್ಕೆ ಅದನ್ನು ಪ್ರಯತ್ನ ಪಡ್ರಿ. ಆವಾಗ ನಿಮ್ಮ ಇನ್ನರ್ ಮೈಂಡ್ ಅನ್ನೋದು ಚೆನ್ನಾಗೇ ಆ್ಯಕ್ಟಿವೇಟ್ ಆಗಿ ಬೇಗ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ. ನೀವೆಲ್ಲ ಏನು ಬಯಸ್ತಾ ಇದ್ದೀರೋ ಅದನ್ನು ನಿಮ್ಮ ಹತ್ರ ತರಲಿಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಜೊತೆಗೆ ಇಲ್ಲಿ ಏನಂದರೆ ನಾವು ಬೇರೆಯವರ ಒಂದು ವ್ಯಕ್ತಿತ್ವದ ಬಗ್ಗೆ, ಅವರ ಒಂದು ಲೈಫ್ ಸ್ಟೈಲ್ ಬಗ್ಗೆ ಹೆಚ್ಚು ಚಿಂತನೆ ಮಾಡೋದು ಬಿಡಬೇಕು. ನಾನು ಸುಮಾರು ವಿಡಿಯೋಗಳಲ್ಲಿ ಇದನ್ನು ಚರ್ಚೆ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ನಿಮಗೇನು ಬೇಕೋ ನಿಮ್ಮ ಪರವಾಗಿ ನೀವು ಥಿಂಕ್ ಮಾಡಿ. ಹೊರಗಡಿನ ಜಗತ್ತರ ಬಗ್ಗೆ ನೀವು ತಲೆ ಕೆಡಿಸ್ಕೋಬಾರ್ದು. ಯಾಕಂದರೆ ನಿಮ್ಮ ಲೈಫ್ ಸ್ಟೈಲ್ ನಿಮ್ಗೇನು ಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ವ್ಯಾಪಾರಕ್ಕೂ ಬರೋಣ. ವ್ಯಾಪಾರ ಮಾಡಬೇಕು ಅಂತಿರ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ. ನನ್ನ ಹತ್ರ ಹಣ ಇಲ್ಲ, ನನಗೆ ಹೇಗೆ ನಾನು ಸ್ಟಾರ್ಟ್ ಮಾಡೋದು, ನಾನು ಯಾವ ರೀತಿ ಇದನ್ನು ಸ್ಟಾರ್ಟ್ ಮಾಡಬಲ್ಲೆ, ನನಗೆ ಬೇಕಾದಷ್ಟು ಹಣ ಇಲ್ಲ, ನನ್ನ ಹತ್ರ ಪ್ಲಾನ್ಸ್ ಇಲ್ಲ, ಹಾಗೆ ಹೀಗೆ ಅಂತ ಕೂತ್ಕೊಂಡಿರೋ ಜಾಗದಲ್ಲೇ ಇದ್ದರೆ ನೀವೇನು ಮೂವ್ ಆನ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿ. ನೀವು ಏನು ಮಾಡಬೇಕು ಅಂತ ಬಯಸ್ತಿದ್ದೀರಾ, ಯಾವ ಬಿಸ್ನೆಸ್ ಕಡೆ ಹೆಜ್ಜೆ ಹಾಕಬೇಕು ಅಂತಿದ್ದೀರಾ ಅದ್ರ ಕಡೆ ಗಮನ ಹರಿಸಿ. ಅದನ್ನು ಒಂದೆರಡು ನಿಮಿಷ ಥಿಂಕ್ ಮಾಡಿಬಿಟ್ಟು ನೀವೊಂದು ಸ್ಟೆಪ್ಪು ಮುಂದೆ ಬಂದರೆ, ಅಂದರೆ ನಿಮ್ಮ ಹತ್ರ ಬಂಡವಾಳ ಇಲ್ಲ ಅಂದರೂ ಸರಿ, ಈ ರೀತಿ ನಾನು ಮಾಡಬೇಕಂತಿದ್ದೀನಿ, ಅದಕ್ಕೆ ಧೈರ್ಯ ಮಾಡಿ. ಏನಕ್ಕೆ? ನೀವು ಥಾಟ್ ಮಾಡೋದಕ್ಕೆ ಧೈರ್ಯ ಮಾಡಿ. ನಾನು ಈ ರೀತಿ ಮಾಡಬೇಕಂತಿದ್ದೀನಿ, ನಾನು ಈ ಬಿಸ್ನೆಸ್ ಮಾಡಬೇಕಂತಿದ್ದೀನಿ, ಆ ಬಿಸ್ನೆಸ್ನ ಕ್ರಿಯೇಟ್ ಮಾಡೋ ಪ್ಲಾನ್ನ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ಯೂನಿವರ್ಸು ನಿಮಗೆ 10 ಹೆಜ್ಜೆ ಅಲ್ಲ 100 ಹೆಜ್ಜೆ ಮುಂದೆ ಹಾಕುತ್ತೆ. ನೀವು ಮೂವ್ ಆನ್ ಆಗಬೇಕು. ಫಸ್ಟ್ ಆಫ್ ಆಲ್ ಕೂತಿರೋ ಜಾಗದಲ್ಲೇ ಕೂತಿರೋದು ಬಿಟ್ಬಿಡಿ.
ಆಲೋಚನೆ ಮಾಡೋದನ್ನ ಸ್ಟಾರ್ಟ್ ಮಾಡಿ. ನಿಮ್ಮ ಥಾಟ್ಸ್ನ ಪ್ಲಾನ್ಸ್ ವೈಸ್ ಕನ್ವರ್ಟ್ ಮಾಡಿ. ಯಾಕಂದರೆ ಈ ಅಂತರ್ಜಾಲನೇ ಒಂದು ಮಾರ್ಕೆಟು. ಅದರಲ್ಲಿ ನಿಮ್ಮ ಆಲೋಚನೆಗಳೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಕೊರಗೋದು ಬಿಟ್ಬಿಟ್ಟು ನಿಮ್ಮ ಥಾಟ್ಸ್ನ ಇನ್ವೆಸ್ಟ್ಮೆಂಟ್ ಹಾಗೆ ಮಾಡಿ. ಯಾಕಂದರೆ ಮಾರ್ಕೆಟಲ್ಲಿ ಅನೇಕ ಮಾರ್ಗಗಳಲ್ಲಿ ಸುಮಾರು ಜನ ದುಡ್ಡು ಮಾಡ್ತಿದ್ದಾರೆ. ಡಿಜಿಟಲ್ ಆಗಿರ್ಬೋದು, ಆಫ್ಲೈನ್, ಆನ್ಲೈನ್, ಏನೇ ಆಗಿರಬಹುದು. ನೀವು ಕೂತಿರೋ ಜಾಗದಲ್ಲೇ ಇದ್ರೆ ಕೂತೇ ಇರ್ತೀರ. ಸೊ ನಮಗೇನು ಬೇಕೋ ನಾವು ಅದನ್ನು ಥಿಂಕ್ ಮಾಡಬೇಕು. ಕೂತಿರೋ ಜಾಗದಲ್ಲಿ ದುಡಿಮೆ ಮಾಡೋದು ಸಹ ನಿಮ್ಮ ಆಲೋಚನೆಗಳಲ್ಲೇ ಅದು ಇದೆ. ಹಾಗಾಗಿ ನಿಮ್ಮ ಥಾಟ್ಸ್ನ ರಿಲೀಸ್ ಮಾಡಿ, ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ, ಅದನ್ನು ಒಂದು ಪ್ಲಾನ್ ಆಗಿ ಮಾಡಿ. ಅದೇ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅವಾಗ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇರ್ತದೆ. ಸೊ ಕೊರಗೋದು ಬಿಟ್ಟು, ಭಯ ಬಿಟ್ಟು ನಿಮ್ಮ ಆಲೋಚನೆಗಳನ್ನು ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಇದೇ ಯೂನಿವರ್ಸ್ ಹೇಳೋ ಒಂದು ನಿಯಮ. ಇನ್ನೇನು ಇಲ್ಲ ಇದರಲ್ಲಿ. ವೆರೈಟಿಯಾಗಿ ನಾವು ಇನ್ನು ಮತ್ತಷ್ಟು ಆ್ಯಡ್ ಮಾಡಿ ಅಷ್ಟು ಕಷ್ಟಪಡಬೇಕು, ಇಷ್ಟು ಕಷ್ಟಪಡಬೇಕು ಅನ್ನೋದೇನಿಲ್ಲ. ಥಾಟ್ಸ್ನ ರಿಲೀಸ್ ಮಾಡಿ, ನಿಮ್ಮ ಇಂಟೆನ್ಷನ್ನ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಪ್ರೂವ್ ಆನ್ ಆಗಿರೋ ಥರ, ಅದು ನಿಮ್ಮ ಕಣ್ಮುಂದೆ ಬಂದಿರೋ ಥರ, ನೀವು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ಥರ, ಆ ಬಿಸ್ನೆಸ್ನ ನೀವು ಮುಂದಕ್ಕೆ ಎಳ್ಕೊಂಬಂದಿರೋ ಥರ. ಆವಾಗ ಅದು ನಡೆಯುತ್ತೆ. ನೀವು ಥಾಟ್ಸ್ನ ರಿಲೀಸ್ ಮಾಡಿ. ಯೂನಿವರ್ಸ್ ನಿಮ್ಗೆ ಎಷ್ಟು ಬೆಂಬಲ ಕೊಡುತ್ತೆ, ಅದಕ್ಕೆ ಬೇಕಾಗಿರೋ ಹಣ ಸಂಗ್ರಹಣೆ ಮಾಡಿಕೊಡುತ್ತೆ. ಅದು ನಿಮಗೆ ಬೇಕಿಲ್ಲ. ಸಾಲ ರೂಪದಲ್ಲಿ ಬರುತ್ತಾ, ಲೋನ್ ರೂಪದಲ್ಲಿ ಬರುತ್ತಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೊಡ್ತಾರಾ, ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರಾ, ಅದಕ್ಕೆಲ್ಲ ನೀವು ಹಿಂಜರಿಬಾರ್ದು. ಫಸ್ಟ್ ಆಫ್ ಆಲ್ ನಿಮ್ಗೆ ಬೇಕಾಗಿರೋದು ಥಾಟ್ಸ್ ರಿಲೀಸ್ ಮಾಡೋ ಕೆಪಾಸಿಟಿನ ಬಿಲ್ಡ್ ಮಾಡ್ಕೊಳ್ಳಿ. ಪಾಸಿಟಿವ್ ಇಂಟೆನ್ಷನ್ನ ರಿಲೀಸ್ ಮಾಡಿ ಆಲ್ವೇಸ್. ಯಾಕಂದರೆ ಯೂನಿವರ್ಸ್ಗೆ ಕನೆಕ್ಟ್ ಆಗೋಕ್ಕೆ ಇವೆಲ್ಲ ಬೇಸ್ ಆಗಿರುತ್ತೆ. ಸೊ ಇದು ವ್ಯಾಪಾರ ಮಾಡಬೇಕು ಅಂತ ಇರ್ತಾರೆ, ಆದರೆ ಧೈರ್ಯ ಮಾಡಲ್ಲ ಕೆಲವರು. ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಮತ್ತು ಇಲ್ಲೇನಂದರೆ, ನಮ್ಮ ಒಂದು ಕೋರಿಕೆಗಳನ್ನ, ಆಲೋಚನೆಗಳನ್ನ ಯಾವಾಗಲೂ ತೇಲಾಡ್ತಾ ಇರಬೇಕು ನಾವು ಆ ಊಹೆನಲ್ಲಿ. ಅಂದರೆ ಅದು ನಿಜ ಆಗಿದೆ ಅನ್ನೋ ಥರ ನೀವು ಅದನ್ನು ನಂಬಬೇಕು. ನಿಮ್ಮ ಥಾಟ್ಸ್ನ ನೀವು ನಂಬಬೇಕು, ಹೊರ ಜಗತ್ತನ್ನಲ್ಲ. ನಿಮ್ಮ ಥಾಟ್ಸ್ನ ನೀವು ಬಿಲೀವ್ ಮಾಡಬೇಕು. ಇದು ನಾನು ಸಾಧಿಸಬಲ್ಲೆ ಅಂತ. ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಮತ್ತು ಜೊತೆಗೆ ನಂಬಿಕೆ ಎರಡೂ ಚೆನ್ನಾಗಿದ್ದು, ನಾನು ಇದು ಮಾಡ್ತೀನಿ 100% ನನ್ನ ಕೈಯಲ್ಲಿ ಆಗುತ್ತೆ ಅಂತ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಮಾತ್ರ ಆಗುತ್ತೆ. ಸೊ ಆ ರೀತಿ ನಾನು ಇಷ್ಟು ಹಣ ಗಳಿಸ್ತೀನಿ, ಇಷ್ಟು ನನ್ನ ಹತ್ರ ಬಂದಿದೆ, ಅದಕ್ಕೆ ಥ್ಯಾಂಕ್ ಯು, ನಾನು ಇಷ್ಟು ಹಣ ಮಾಡ್ತೀನಿ, ನನ್ನ ಹತ್ರ ಇಷ್ಟು ಸೋರ್ಸ್ ಇದೆ. ಅಂದರೆ ಸೋರ್ಸ್ ಅಂದರೆ ಏನಿಲ್ಲ, ಪ್ಲಾನ್ಸ್, ಥಾಟ್ಸ್, ನಿಮ್ಮ ಆಲೋಚನೆಗಳು, ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಮೈಂಡ್ಸೆಟ್ಟೇ ನಿಮ್ಮ ಇಲ್ಲಿ ಸೋರ್ಸ್ ಆಗಿರುತ್ತೆ. ಮೇಯ್ನ್ ಆಗಿ ಹಣ ಬೇಕು ಅಂದರೆ ಹಣದ ಬಗ್ಗೆ ಕನಸ್ಕಾಣಿ. ಅಲ್ಲ, ಒಂದು ನಿಮಗೆ ಬೇಕಾಗಿರೋ ವಸ್ತು, ಆಸ್ತಿ, ಮನೆ ಯಾವುದಂದ್ರೆ ಅದ್ರ ಬಗ್ಗೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಕ್ಲಿಯರ್ ಆಗಿ ನಾನು ಮತ್ತೆ ವಿಡಿಯೋಗಳಲ್ಲಿ ಎಕ್ಸಾಂಪಲ್ಸ್ ರೂಪದಲ್ಲಿ ಹೇಳ್ತಿದ್ದೀನಿ, ರಿಯಾಲಿಟಿ ಹೇಳ್ತಿದ್ದೀನಿ. ಸೊ ಏನು ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಡೇ ಬೈ ಡೇ ಚೇಂಜಸ್ ಯಾವ ರೀತಿ ಮಾಡ್ಕೊಬೇಕು ಅನ್ನೋದು ಸಹ ಹೇಳ್ತಾ ಇದ್ದೀನಿ. ಇವೆಲ್ಲ ಹೇಳಿದ್ರೂ ಸಹ ಮೂವ್ಮೆಂಟ್ ಅನ್ನೋದು ನಿಮ್ಮಲ್ಲಿ ನೀವು ಸ್ಟಾರ್ಟ್ ಆಗಬೇಕು. ಬದಲಾವಣೆ ಅನ್ನೋದು ನಿಮ್ಮಲ್ಲಿ ನೀವು ಸ್ಟಾರ್ಟ್ ಮಾಡ್ಕೊಬೇಕು ಯೂನಿವರ್ಸ್ಗೆ ಕನೆಕ್ಟ್ ಆಗೋದಕ್ಕೆ. ಸೊ ಯೂನಿವರ್ಸ್ಗೆ ಕನೆಕ್ಟ್ ಆಗಿಬಿಟ್ರೆ ನಮಗೆ ಹೇಳೋದಲ್ಲ, ಈ ಜ್ಯೋತಿಷ ಇವೆಲ್ಲನೂ ಒಂದು ಭಾಗ ಆಗಿರುತ್ತೆ. ಹಂಗಂತ ಪೂಜೆಗಳು ಮಾಡೋದ್ರೆ ಫಲ ಸಿಗಲ್ಲ ಅಂತ ನಾ ಹೇಳ್ತಾ ಇಲ್ಲ. ಪೂಜೆಗಳಿಂದನೂ ಫಲ ಸಿಗುತ್ತೆ. ಪೂಜೆ ಕಾನ್ಸೆಪ್ಟ್ ಏನು ಅಂದರೆ, ಆ ಮಂತ್ರದಿಂದ ಒಂದು ಶಕ್ತಿ, ಅಂದರೆ ಪಾಸಿಟಿವ್ ಆಗೇ ಬಯಸ್ತಾ ಇರ್ತೀವಿ ನಾವು. ಪೂಜೆ ಆಗೋವರೆಗೂ ಆ ಮಂತ್ರದಲ್ಲಿ ನಮ್ಗೆ ಬೇಕಾಗಿರೋದನ್ನೇ ಬೇಡ್ತಾ ಇರ್ತೀವಿ. ಅದೇನೇ ಯೂನಿವರ್ಸ್ ನಿಯಮ. ನಿಮಗೆ ಬೇಕಾಗಿರೋ ಥಾಟ್ಸ್ನ ರಿಲೀಸ್ ಮಾಡಿ. ನೀವು ದೇವ್ರ ಮುಂದ್ಗಡೆ ಬೇಡ್ಕೊತೀರ, ನನಗೆ ಅದು ಬೇಕು, ಇದು ಬೇಕು ಅಂತ. ಅದೇ ಯೂನಿವರ್ಸ್. ನೀವು ಯೂನಿವರ್ಸ್ನ ದೇವ್ರ ರೂಪದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲ ಒಂದು ಥಿಂಗ್ಸ್ ರೂಪದಲ್ಲಿ ನೋಡ್ತಾ ಇರ್ತೀರಾ, ಅಥವಾ ಕ್ರಿಸ್ಟಲ್ ರೂಪದಲ್ಲಿ ನೋಡ್ತಾ ಇರ್ತೀರಾ. ವಸ್ತು ಬೇರೆ ಬೇರೆ ಆಗಿರುತ್ತೆ, ಯೂನಿವರ್ಸ್ ಒಂದೇ ಇಲ್ಲಿ. ಸೊ ಹಾಗಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗೋದಕ್ಕೆ ಇವೆಲ್ಲ ಒಂದು ವೇಸ್ ಆಗಿರುತ್ತೆ, ದಾರಿಗಳು ಅಂತ ನಾನು ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ಹೇಳಿದ್ದೀನಿ. ಸೊ ಪ್ರಯತ್ನ ಮಾಡಿ ರಿಸಲ್ಟ್ನ ಪಡೆಯೋದಕ್ಕೆ. ನಿಮ್ಮ ಒಳಗಡೆ ಇರೋ ಒಂದು ಇನ್ನರ್ ಮೈಂಡ್ನ, ಆ ಒಳಗಿರೋ ಒಂದು ಬೆಳಕನ್ನು ನೋಡ್ತಾ, ಆ ಬೆಳಕಲ್ಲಿ ನಿಮ್ಮ ಒಂದು ಕನಸುಗಳು ನನಸು ಮಾಡಿಸ್ಕೊಳ್ಳೋದು, ಅಂದರೆ ಊಹೆನ ನಿಜ ಮಾಡ್ಕೊಳ್ಳೋದು, ವಿಜುವಲೈಸೇಷನ್ ಮಾಡ್ಕೊಳ್ಳೋದೇ ಲಾ ಆಫ್ ಅಟ್ರಾಕ್ಷನ್ ನಿಯಮ ಆಗಿರುತ್ತೆ. ಸೊ ಹಾಗಾಗಿ ಥಾಟ್ಸ್ನ ರಿಲೀಸ್ ಮಾಡಿ ಪಾಸಿಟಿವ್ ಆಗಿ. ಜೊತೆಗೆ ಇಲ್ಲಿ ಇನ್ನೊಂದು ಗ್ರಾಬವಿ ನಂಬರ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇನ್ಸ್ಟೆಂಟ್ ಮನಿ ಅನ್ನೋದನ್ನ ಎಲ್ಲರೂ ಬಯಸ್ತಾ ಇರ್ತಾರೆ. ಸಡನ್ನಾಗಿ ಅವ್ರಿಗೇನೋ ಖರ್ಚು ಅಥವಾ ಏನೋ ಒಂದು EMI ಏನೋ ಪೇ ಮಾಡಬೇಕಾಗಿರೋದು ಬೇಕಾಗಿರುತ್ತೆ. ಹೀಗಾಗಲೇ ನಾನು ಹಲವಾರು ನಂಬರ್ಗಳನ್ನ ಶೇರ್ ಮಾಡಿದ್ದೀನಿ, ಇನ್ಸ್ಟೆಂಟ್ ಮನಿಗೂ ಶೇರ್ ಮಾಡಿದ್ದೀನಿ. ಅವೂ ಬಳಸಬಹುದು ನೀವು. ಆದರೂ ಈ ಗ್ರಾಬವಿ ನಂಬರ್ ಸಹ ವರ್ಕ್ ಮಾಡುತ್ತೆ. ಸೊ ಆ ಗ್ರಾಬವಿ ನಂಬರ್ನ ದಿನಕ್ಕೆ ನೀವು 66 ಸರಿ ಹೇಳ್ಕೋಬೇಕಾಗುತ್ತೆ. ಈ ರೀತಿ 9 ದಿನ ಹೇಳ್ಕೊಬೇಕಾಗುತ್ತೆ ಅಥವಾ ಬರೀಬೇಕಾಗುತ್ತೆ. ಸೊ ನಂಬರ್ ಏನು ಅಂದರೆ 83922360. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ, 83922360.
69222360 ಈ ನಂಬರ್ನ ಪರ್ ಡೇಗೆ 66 ಟೈಮ್ಸ್ ಬರೀರಿ ಅಥವಾ ಹೇಳ್ಕೊಳ್ಳಿ. ಗ್ರೀನ್ ಪೆನ್ ಯೂಸ್ ಮಾಡಬಹುದು, ಇನ್ಸ್ಟೆಂಟ್ ಮನಿಗೆ ರೆಡ್ ಪೆನ್ ಸಹ ಯೂಸ್ ಮಾಡಬಹುದು. ನೀವು ಈ 2 ಪೆನ್ನು ಯೂಸ್ ಮಾಡಬಹುದು ಈ ಒಂದು ನಂಬರ್ನ ಬರೆಯೋದಕ್ಕೆ. ಏನು ಇದಕ್ಕೆ ಪ್ರತ್ಯೇಕವಾಗಿ ಬೇರೆ ಒಂದು ಡೇ ಅಂತ ಫಿಕ್ಸ್ ಆಗಿಲ್ಲ, ನೀವು ಇವತ್ತೇ ಕೂಡ ಸ್ಟಾರ್ಟ್ ಮಾಡಬಹುದು. ಮತ್ತು ಇವತ್ತಿಂದ ಇಲ್ಲಿ ಪಿತೃಪಕ್ಷಗಳು ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೆ ಏನಾರೇ ಅಡೆತಡೆಗಳು ಎದುರಾಗ್ತಾ ಇದ್ರೆ, ಕೆಲಸಗಳಲ್ಲಿ ಅಡೆತಡೆ ಆಗ್ತಾ ಇದ್ರೆ, ಪಿತೃಗಳ ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಶ್ರಾದ್ದ ಅಂತಾರಲ್ಲ ಅದನ್ನು ಮಾಡಿ. ತಿಥಿಗಳು ಮಾಡೋರು ಇರ್ತಾರೆ, ಕೆಲವರು ಶ್ರಾದ್ದ ವರ್ಷ ಅವರು ತೀರ್ಕೊಂಡಿರೋ 11 ದಿನಗಳಲ್ಲಿ ಅಥವಾ ಅದೇ ದಿನ ಮಾಡೋರು ಇರ್ತಾರೆ. ಅದನ್ನು ಮಿಸ್ ಮಾಡಿದರೆ ಇಲ್ಲಿ ಪಿತೃಗಳ ಫೋಟೋಗಳನ್ನ ಇಟ್ಬಿಟ್ಟು ಈ ಒಂದು 15 ಡೇಸ್ ಮಾಡೋದಕ್ಕೆ ಅವಕಾಶ ಇದೆ. ಪಿತೃಗಳನ್ನ ಕೃತಜ್ಞತೆಯನ್ನು ಬಯಸೋದಕ್ಕೆ, ಎಸ್ಪೆಷಲಿ ಕೃತಜ್ಞತೆ ಬಯಸಬೇಕು. ಏಕೆ? ಅವರು ನಮ್ಗೆ ಇಷ್ಟೊಂದು ಒಳ್ಳೆ ಜೀವನವನ್ನು ಕೊಟ್ಟಿರೋದಕ್ಕೆ, ಅವರಿಗೆ ಕೃತಜ್ಞತೆ ತೋರಿಸೋದಕ್ಕೆ ಇದು ಒಂದು ಒಳ್ಳೆ ಟೈಮ್. ಸೊ ಯೂಸ್ ಮಾಡ್ಕೊಳ್ಳಿ ಈ ಪಿತೃಪಕ್ಷಗಳನ್ನ. ನಿಮ್ಮ ಪಿತೃಗಳಿಗೆ, ಹಿರಿಯರಿಗೆ ಯಾರೆಲ್ಲ ತೀರ್ಕೊಂಡಿರ್ತಾರೋ ಅವ್ರ ಜೀವನದಲ್ಲಿ ನಿಮಗೇನೆಲ್ಲ ಮಾಡಿರ್ತಾರೆ, ಅದು ಚಿಕ್ಕ ಕೆಲಸ ಆಗಿರ್ಬೋದು, ಒಂದು ಕೆಲಸ ಆಗಿರಬಹುದು, ಆ ಒಂದು ಇನ್ಸ್ಟೆಂಟ್ನ ನೆನೆಸ್ಕೊಂಡು ನೀವು ಅವರಿಗೆ ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸ್ತಾ ಅವ್ರಿಗೆ ಏನು ಇಷ್ಟ ಇದೆಯೋ ಆ ಸ್ವೀಟನ್ನು, ಆ ಊಟವನ್ನು ಅವರಿಗೆ ಕೊಡೋದು, ಅಥವಾ ಹೊರಗಡೆ ಕಾಂಪೌಂಡ್ ಹೊರಗಡೆ ಕಾಗೆಗೆ ಊಟ ಇಡೋ ಅಂಥದ್ದು, ನೀರಿಡೋ ಅಂಥದ್ದು, ಇದನ್ನೆಲ್ಲ ವ್ಯವಸ್ಥೆ ಮಾಡಿ. ಜೊತೆಗೆ ಇಲ್ಲಿ ಶ್ವಾನಗಳಿಗೆ ಅಂದರೆ ನಾಯಿಗಳಿಗೆ, ಯಾವುದೇ ನಾಯಿ ಆಗಿರಬಹುದು, ಊಟವನ್ನು ಹಾಕೋಕ್ಕೆ ಟ್ರೈ ಮಾಡಿ. ಆದಷ್ಟು ಕಪ್ಪು ನಾಯಿ ಇದ್ದರೆ ಒಳ್ಳೆಯದು. ಗೋಧಿ ರೊಟ್ಟಿ ಇದನ್ನ ಅಥವಾ ಚಪಾತಿಯನ್ನು ಕೊಡಿ. ಈ ಒಂದು 15 ಡೇಸ್ ಏನಿದೆ ನಿಮ್ಮ ಒಂದು ಅಡೆತಡೆ ಆಗ್ತಾ ಇರೋ ಕೆಲಸಗಳಿಗೆ ಅಂದರೆ ಮೂವ್ ಆನ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಅವಕಾಶ. ಯಾಕಂದರೆ ಪಿತೃಗಳ ವಿಷಯದಲ್ಲಿ ಸುಮಾರು ಜನ ತಪ್ಪು ಮಾಡಿರ್ತಾರೆ. ಕೆಲವರು ಶ್ರಾದ್ದ ಈ ತಿಥಿಗಳನ್ನ ಮಾಡೋದೇ ಅವ್ರಿಗೆ ಅಭ್ಯಾಸ ಇರೋದಿಲ್ಲ. ಜೊತೆಗೆ ಇಲ್ಲಿ ಪಿತೃಗಳು ಅಂದರೆ ಅವರೇ ಬರೋದಿಲ್ಲ. ಈ ಕೆಲವರು ಮದುವೆ ಆಗಿರೋರು ಇರ್ತಾರೆ, ಅಬೋಷನ್ಸ್ ಅಂಥವೆಲ್ಲ ಮಾಡ್ಕೊಂಡಿರ್ತಾರಲ್ಲ. ಸೊ 3 ತಿಂಗಳು ಆಗಿದೆ ಅಂದರೆ ಅದಕ್ಕೂ ನಾವಿಲ್ಲಿ ಈ ಶ್ರಾದ್ದ ಇದೆಲ್ಲ ಮಾಡಬೇಕಾಗಿದೆ. ಅಂದರೆ ಫುಲ್ಲು ನೀವು ಯಾವ ರೀತಿ ಹಿರಿಯರಿಗೆ ಮಾಡ್ತೀರೋ ಅದೇ ರೀತಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸಿ ಅದರ ಪರವಾಗಿ ಕ್ಷಮೆ ಕೇಳಿ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿರಬಹುದು ಅಥವಾ ನೀವೇ ಮಾಡ್ಕೊಂಡಿರ್ಬೋದು, ಏನೇ ಆಗಿದ್ರೂ ಅದಕ್ಕೂ ಸಹ ಇಲ್ಲಿ ಕ್ಷಮೆ ಕೇಳಿಬಿಟ್ಟು ಅದಕ್ಕೆ ಒಂದು ಗ್ಲಾಸ್ ನೀರು ಹೊರಗಡೆ ಇಡ್ರಿ. ಈ ರೀತಿ ನಮ್ಮ ಜೀವನದಲ್ಲಿ ಆಗಿರೋದಕ್ಕೆ ಕ್ಷಮೆ ಇರಲಿ ಅಂತ ಬೇಡ್ಕೊಂಡು ನಮ್ಮ ಆಗೋ ಒಂದು ಕೆಲಸಗಳಿಗೆ ಅಡೆತಡೆಗಳು ಮಾಡದಂತೆ ಆಶೀರ್ವಾದ ಮಾಡಿ ಅಂತ ಪಿತೃಗಳನ್ನೆಲ್ಲ ಬಯಸ್ತಾ ನೀವು ಈ 15 ಡೇಸ್ನ ಯೂಸ್ ಮಾಡ್ಕೋಬಹುದು. ನಿಮ್ಮ ಒಳ್ಳೆ ಕೆಲಸಗಳಿಗೆ ಮೂವ್ ಆನ್ ಮಾಡೋದಕ್ಕೆ. ಸ್ಟಕ್ ಆಗಿರ್ತಾವಲ್ಲ ಯಾವುದೆಲ್ಲ ಕೆಲಸಗಳು ಆಗದಿರಾ ನೀವು ಫೇಸ್ ಮಾಡ್ತಾ ಇರ್ತೀರ ಕೆಲವೊಂದು ಸಮಸ್ಯೆಗಳು, ಅದಕ್ಕೂ ಪಿತೃಗಳ ಆಶೀರ್ವಾದ ಬೇಕೇ ಬೇಕಾಗುತ್ತೆ. ಸೊ ಈ 15 ಡೇಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಪ್ರತಿದಿನಾನೂ ಮಾಡಬಹುದು, ಅಥವಾ ಪರ್ಟಿಕ್ಯುಲರ್ ಡೇ ಅಂತ ಫಿಕ್ಸ್ ಮಾಡಿ ಮನೆಯವ್ರನ್ನೆಲ್ಲ ಕರೆದು ಬ್ರಾಹ್ಮಣರನ್ನ ಕರೆದು ಊಟ ವ್ಯವಸ್ಥೆ ಮಾಡಿ ಪೂಜೆ ಮಾಡಿ ಮಾಡಬಹುದು. ಅಥವಾ ಪ್ರತಿದಿನ ಒಂದು ನೀರು ಹೊರಗಡೆ ಇಡೋದು, ಒಂದು ಗ್ಲಾಸ್ ಒಂದು ಬೌಲಲ್ಲಿ ನೀರು ಇಟ್ಬಿಟ್ಟು ಬೇಕಾಗಿರೋರಿಗೆ ಫ್ರೂಟ್ಸು ಅಥವಾ ನೀಡ್ಫುಲ್ ಇರೋರಿಗೆ ಊಟ, ಅಥವಾ ಈ ಬೆಡ್ಶೀಟ್ಗಳಂಥವೆಲ್ಲ ಕೊಡ್ತಾರಲ್ವ ಅಂಥದ್ದು ವಸತಿ ಮಾಡಿ, ಅಥವಾ ನಾಯಿಗಳಿಗೆ ಊಟ ಹಾಕಿ ಈ ರೀತಿ ನಡ್ಕೊಳ್ಳಿ. 15 ಡೇಸ್ ಮಾಡಿ ನೋಡಿ, ನಿಮ್ಮ ಲೈಫಲ್ಲಿ ಅದ್ಧೂರಿಯಾದ ಚೇಂಜಸ್ ನೋಡ್ತೀರಾ. ನೀವೇನು ಬಯಸ್ತೀರೋ ಅದೆಲ್ಲ ನಿಮ್ಮ ಕಣ್ಮುಂದೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಯಾಕಂದರೆ ಪಿತೃಗಳ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲೆ ಇರಬೇಕಂದ್ರೆ ಈ ಪಿತೃಪಕ್ಷಗಳ ಒಂದು ನಿಯಮಗಳನ್ನ ಫಾಲೋ ಮಾಡಲೇಬೇಕು. ಪ್ರತಿದಿನ ಮಾಡಿದ್ರೆ ಇನ್ನೂ ಒಳ್ಳೆಯದು. ಪ್ರತಿದಿನ ಮಾಡೋಕ್ಕೆ ಯಾರ ಕೈಯಲ್ಲಿ ಆಗಲ್ಲಲ್ಲ ಕೆಲವ್ರಿಗಂತೂ. ಸೊ ಹಾಗಾಗಿ ಈ 15 ಡೇಸ್ ಅದಕ್ಕಂತಲೇ ಸ್ಪೆಂಡ್ ಮಾಡಿರೋದಿದೆ. ಹಾಗಾಗಿ ಈ 15 ಡೇಸಲ್ಲಿ ನೀವು ಇವೆಲ್ಲ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.